ಹೀಗೆ ಕಾಣುವ ನಾನಾ ರೂಪದ ವಿಘ್ನ ನಿವಾರಕ ಗಣೇಶನ ವಿಗ್ರಹಗಳು ತನ್ನ ಭಕ್ತರಿಗಾಗಿ ರಸ್ತೆಗಳಲ್ಲಿ ಗಲ್ಲಿಗಳಲ್ಲಿ ಕಾದು ಕುಳಿತಿರೋದು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ. ಹೌದು, ಗಣೇಶೋತ್ಸವ ಬಂದರೆ ಸಾಕು, ವಿವಿಧ ರಾಜ್ಯಗಳ ಕಲಾವಿದರು ತಯಾರಿಸಿರುವ ಗಣೇಶ ಮೂರ್ತಿಗಳನ್ನು ತಂದು ನಗರದಲ್ಲಿ ಮಾರಾಟಕ್ಕೆ ಇಡುತ್ತಾರೆ. ಪ್ರತಿ ವರ್ಷ ಗಣೇಶ ವಿಗ್ರಹಗಳ ಖರೀದಿ ಜೋರಾಗಿ ಇರ್ತಾ ಇತ್ತು. ಆದರೆ ಈ ಬಾರಿ ಯಾಕೋ ಮಂಕಾಗಿದೆಯಂತೆ. ಗಣೇಶ ವಿಗ್ರಹಗಳ ಮಾರಾಟಗಾರರು ವಿಘ್ನ ನಿವಾರಕ ಗಣೇಶ ಈ ಬಾರಿ ನಮಗೆ ವಿಘ್ನ ತಂದಿದ್ದಾನೆ, ನಿರೀಕ್ಷೆಯಂತೆ ವಿಗ್ರಹಗಳು ಮಾರಾಟವಾಗುತ್ತಾ ಇಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ಸರ್ ನಮಸ್ಕಾರ, ನಮ್ಮ ಹೆಸರು ಗಿರೀಶ್ ಅಂತ, ದೇವನಹಳ್ಳಿ ತಾಲೂಕು ಆವತಿಯಿಂದ ಬಂದಿದ್ದೀವಿ. ನಾವು ಜೇಡಿ ಮಣ್ಣಿನ ಗಣಪತಿಗಳು ಮಾಡಿ ಇಲ್ಲಿ ಬಂದು ಚಿಕ್ಕಬಳ್ಳಾಪುರದಲ್ಲಿ ಮಾರ್ತಾಯಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಮಾಡ್ತಾಯಿದ್ದೀವಿ. ಬಟ್ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಈ ಸರಿ ವ್ಯಾಪಾರ ಕಡಿಮೆ, ಯಾಕಂದರೆ ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ. ಆಮೇಲೆ ಗ್ರಾಹಕರ ಸಂಖ್ಯೆನೂ ದಿನೇ ಕುಂಠಿತ ಆಗ್ತಿದೆ. ಮಳೆ ಬೆಳೆ ಚೆನ್ನಾಗೇ ಆಗ್ತಿದೆ, ಯಾಕೋ ಗೊತ್ತಿಲ್ಲ, ಗ್ರಾಹಕರು ಜಾಸ್ತಿ ಸರಿಯಾಗಿ ಬರ್ತಿಲ್ಲ. ಆಮೇಲೆ ಮುಂಚೆ ಎಲ್ಲನೂ ಒಂದು 4-5 ಅಂಗಡಿಗಳಿಗೆ ಸೀಮಿತ ಆಗಿತ್ತು. ಈಗ ಬಜಾರ್ ಪೂರ್ತಿ ಸುಮಾರು ಒಂದು 20 ಅಂಗಡಿವರೆಗೂ ಆಗಿ ಗಣೇಶಗಳು ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ವ್ಯಾಪಾರ ಸ್ವಲ್ಪ ಕುಂಠಿತವಾಗಿದೆ. ಗ್ರಾಹಕರು ಗಣೇಶ ನೀಡೋಕ್ಕೆ ಮುಂದೆ ಬರ್ತಾಯಿಲ್ಲ. ಜನ ಸ್ವಲ್ಪ ಹಿಂದೂಪುರ ಇದೆ, ದೇವನಹಳ್ಳಿ ಇದೆ, ದೊಡ್ಡಬಳ್ಳಾಪುರ ಇದೆ, ಆ ಕಡೆಯೂ ಈ ಕಡೆಯಿಂದ ಜನ ಡೈವರ್ಟ್ ಆಗ್ತಿದ್ದಾರೆ. ನಾವು ರೇಟುಗಳು ಜಾಸ್ತಿ ಮಾರ್ತಾಯಿಲ್ಲ. ನಾವೇನು ನಮ್ಮ ಬಂಡವಾಳ ಹೂಡಿರ್ತೀವೋ ಅದಕ್ಕೆ ಲಾಭ 500-1000 ತೊಗೊಂಡು ಮಾರೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೂ ವ್ಯಾಪಾರ ಸರಿಯಾಗಿ ಆಗ್ತಿಲ್ಲ. ಕಾರಣ ಬಂದು ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಎಷ್ಟು ಅವಶ್ಯಕತೆ ಇದೆ ಅದಕ್ಕೆ 3 ಪಟ್ಟು 4 ಪಟ್ಟು ಗಣೇಶಗಳು ಬಂದು ಬೇರೆ ಕಡೆಯಿಂದ ಬಂದು ಬೇರೆ ತಾಲೂಕುಗಳಿಂದ ಡಿಸ್ಟ್ರಿಕ್ಗಳಿಂದ ಇಲ್ಲಿ ಮಾರ್ತಿದ್ದಾರೆ. ಅವರವ್ರ ತಾಲೂಕುಗಳಲ್ಲಿ ಅವ್ರು ಮಾರ್ಕೊಂಡ್ರೆ ಸಮಸ್ಯೆ ಇಲ್ಲ. ಎಲ್ಲ ಸುತ್ತಮುತ್ತ ಇರೋ ಡಿಸ್ಟಿಕ್ಕೆಲ್ಲ ಬಂದು ಇಲ್ಲೇ ಮಾರೋ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಯಾರಿಗೂ ಸರಿಯಾಗಿ ವ್ಯಾಪಾರ ಆಗಲ್ಲ, ಹಾಕಿರೋ ಬಂಡವಾಳನೂ ಕೈಗೆ ಬರ್ತಿಲ್ಲ. ಇದನ್ನು ಹೋದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈ ಸರಿ ಮಾರೋರ ಸಂಖ್ಯೆ ಜಾಸ್ತಿ ಆಗಿದೆ, ಕೊಳ್ಳೋರ ಸಂಖ್ಯೆ ಕಡಿಮೆ ಆಗಿದೆ. ಹಿಂದೂಪುರದಿಂದ, ಬಾಗೇಪಲ್ಲಿ ಆಚೆಯಿಂದ, ಆಂಧ್ರ ಕಡೆಯವರೆಲ್ಲ ಬಂದು ಇಲ್ಲಿ ಮಾರ್ತಿದ್ದಾರೆ. ಇದೇ ಸಮಸ್ಯೆ. ಮತ್ತೊಂದೆಡೆ ಅದ್ಧೂರಿ ಗಣೇಶೋತ್ಸವ ಆಚರಿಸಲು ರಾಜ್ಯ ಸರ್ಕಾರ ಕಠಿಣ ನೀತಿ ನಿಯಮಗಳನ್ನು ಜಾರಿಗೊಳಿಸಿದೆ. ಇದರಿಂದ ಸ್ಥಳೀಯ ಕೆಲವು ಯುವಕರ ಬಳಗಗಳು ಗಣೇಶೋತ್ಸವ ಆಚರಿಸಲು ನಿರಾಸಕ್ತಿ ತೋರಿದ್ದಾರೆ. ಸ್ಥಳೀಯ ಆಡಳಿತ, ಪೊಲೀಸ್ ಹಾಗೂ ಸ್ಥಳ ಮಾಲೀಕತ್ವ, ಬೆಸ್ಕಾಂ ಸೇರಿದಂತೆ ಗಣೇಶೋತ್ಸವ ಆಚರಿಸುವ ಯುವಕರ ದಾಖಲೆಗಳನ್ನು ಸರ್ಕಾರ ಕೇಳ್ತಾ ಇದೆ. ಇದರಿಂದ ಗಣೇಶೋತ್ಸವದಲ್ಲಿ ಏನಾದರೂ ಅವಘಡಗಳಾದರೆ ಆಯಾ ಬಳಗದವರೇ ಹೊಣೆಗಾರರಾಗಿರೋದ್ರಿಂದ ಕೆಲವರು ಗಣೇಶೋತ್ಸವ ನಡೆಸಲು ಹಿಂದೇಟು ಹಾಕ್ತಾ ಇದ್ದಾರೆ. ನನ್ನ ಹೆಸರು ಕಲ್ಯಾಣ್ ಕುಮಾರ್ ಅಂತ, ಚಿಕ್ಕಬಳ್ಳಾಪುರ, ಬಾಬೂಜಿ ನಗರ. ನಾವು 6ನೇ ವರ್ಷದ ಗಣೇಶ ಇಡ್ತಾ ಇದ್ದೀವಿ. ಪರ್ಮಿಷನ್ಗೆ ಬಂದಿದ್ದೀವಿ, ಪರ್ಮಿಷನ್ ತಗೊಳಕ್ಕೆ ಬಂದಿದ್ದೀವಿ. ಅದೇ ಆಧಾರ್ ಕಾರ್ಡ್, 5 ಜನದ ಆಧಾರ್ ಕಾರ್ಡ್ ಕೇಳಿದ್ದಾರೆ. ಮತ್ತು ಇದು ಫೋಟೋಸು ಕೇಳಿದ್ದಾರೆ, ವೆಹಿಕಲ್ದು ಡಾಕ್ಯುಮೆಂಟ್ಸು ಮತ್ತು RC, ಡ್ರೈವರ್ದು DL ಕೇಳಿದ್ದಾರೆ. ದುಡ್ಡು 700 ರೂಪಾಯಿ ಕಟ್ಸ್ಕೊತಾ ಇದ್ದಾರೆ ದಿನಕ್ಕೆ, KB ಅವ್ರದ್ದು ದಿನಕ್ಕೆ. ಮತ್ತು ಇವ್ರದ್ದು ಪೊಲೀಸ್ ಇಲಾಖೆಯವ್ರದ್ದು 100 ರೂಪಾಯಿ, ಮತ್ತು ಇವ್ರದ್ದು ನಗರಸಭೆಯವ್ರದ್ದು 500 ರೂಪಾಯಿ. 500 ರೂಪಾಯಿ. ಹಾಂ, ನಾವು 5 ದಿನ ಕೂರಿಸ್ಬೇಕಂತ. ಮತ್ತೊಂದೆಡೆ ವ್ಯವಸ್ಥಿತವಾಗಿ ಗಣೇಶೋತ್ಸವ ಆಚರಿಸುವ ಕೆಲವು ಸಂಘಟನೆಗಳು ದೂರದ ಊರುಗಳಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೃಹತ್ ಗಣೇಶ ವಿಗ್ರಹಗಳನ್ನು ಖರೀದಿಸ್ತಾ ಇದ್ದಾರೆ. ಇದರಿಂದ ಸ್ಥಳೀಯವಾಗಿ ಗಣೇಶ ವಿಗ್ರಹಗಳನ್ನು ತಯಾರು ಮಾಡತಕ್ಕಂಥವರಿಗೆ ಬೇಡಿಕೆ ಕಡಿಮೆಯಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.